ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ 4 ಜೋಡಿಗಳು ವೈಮನಸ್ಸು ಮರೆತು ಒಂದಾಗಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರೋಣ ವಾಸುದೇವ್ ಅವರ ನೇತೃತ್ವದಲ್ಲಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ನಾನಾ ಕಾರಣಗಳಿಂದ ದೂರಾಗಿದ್ದ 4 ಜೋಡಿಗಳು ಎಲ್ಲ ವೈಮನಸ್ಸು ಮರೆತು ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದಾಗಿದ್ದು ಹೊಸ ಜೀವನ ಆರಂಭಿಸಿದ್ದಾರೆ. ಒಂದಾದ ಜೋಡಿಗಳಿಗೆ ಸಲಹೆ ನೀಡಿದ ರೋಣ ವಾಸುದೇವ್ ಅವರು ಹಳೆಯ ದಿನಗಳನ್ನು ಮರೆತು ಒಂದಾಗ್ತಾ ಇದ್ದು, ಹಳೆಯ ನೆನಪುಗಳನ್ನು ನಿಮ್ಮ ಮನಸ್ಸಿನಿಂದ ಡಿಲೀಟ್ ಮಾಡಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಕೂಡ ಅದನ್ನೆಲ್ಲ ಮರೆತು ಇನ್ನು ಮುಂದಿನ ದಿನಗಳಲ್ಲಿ ನಂಬಿಕೆಯಿಂದ ಇದ್ದು ಜೀವನ ನಡೆಸಬೇಕು. ಮನೆಯಲ್ಲಿನ ಹಿರಿಯರಿಗೆ ಗೌರವ ಕೊಟ್ಟು ಅನುಸರಿಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ಲೈಫು ವೈರಲ್ ಮಾಡಕ್ಕೆ ಹೋಗ್ಬಿಟ್ರೆ ವೈರಸ್ ಹತ್ಕೊಂಡ್ಬಿಡ್ತೈತೆ. ಚೆನ್ನಾಗಿ ಈಗ ನೋಡಿ, ಹೆಚ್ಚು ಕಡಿಮೆ ಆದರೆ ಮನೇಲಿ ಅಪ್ಪ ಅಮ್ಮನೂ ಸ್ವೀಕಾರ ಮಾಡಲ್ಲ. ಇದನ್ನು ವಿಚಾರ ಮಾಡಿದ್ವಿ. ಯಾಕಂದರೆ ನಮಗೆ ವಿರುದ್ಧವಾಗಿ ನೀವು ಮದುವೆ ಮಾಡ್ಕೊಂಡು ಹೋಗಿ ನೀನು ಅಲ್ಲಿ ಹೋಗ್ಬಿಡು ಅಂತಂದ್ರೆ ಎಲ್ಲಿ ಹೋಗ್ತೀರಾ ನೀವು? ಸೀರಿಯಸ್ ಆಗಿ ನಾವು ಲೈಫ್ ನಮ್ಮ ಬಗ್ಗೆ ವಿಚಾರ ಮಾಡ್ತೀವಿ, ಬೇರೆದವ್ರು ಬೇರೆ ಮಾಡಿದ್ದೀವಿ. ನೀವಾಗಿ ಹೋಗಿ ಅವ್ರು ಮದುವೆ ಮಾಡ್ಕೊಂಡಿದ್ದ ಚೆನ್ನಾಗಿದ್ದಾಗ ಯಾಕೆ ಮಾಡಿ ಚೆನ್ನಾಗಬೇಕು ಮಾಡಲಿ. ನೋಡಿ, ಮದುವೆಯಾಗಿ ಒಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಕೋರ್ಟಿಗೆ ಬಂದಿಲ್ಲ. ಮೇಲೆ ಮೊಬೈಲ್ ಕಡಿಮೆ ಮಾಡ್ತೀರಿ. ಹಾಂ, ನಾನು ಗ್ಯಾರಂಟಿ ಕೊಡ್ಬೋದಾ? ನಿಮ್ಮ ಪರವಾಗಿ ನಾನು ಹೇಳ್ಬೋದಾ ಅವ್ರಿಗೆ? ಎಸ್, ನೋಡಿಪ್ಪ ಆಗಿರ್ತವೆ, ಏನೋ ಸಣ್ಣ ವಯಸ್ಸು ತಪ್ಪಾಗಿರ್ತದೆ, ಅದನ್ನು ಮತ್ತೆ ಇದನ್ನು ಮಾಡೋದು ಬೇಡ. ಈಗ ಅವ್ರಿಗೆ ನನಗನ್ಸೋ ಮಟ್ಟಿಗೆ ಅವಳಿಗೆ ತಪ್ಪಾಗಿರೋದು ಅವ್ರಿಗೆ ಗೊತ್ತಾಗಿದೆ. ಅವಳಿಗೆ ಇದು ಮೇಲೆ ಮಾಡಲ್ಲ ಅಂತ ನನಗೆ ಅನಿಸುತ್ತೆ. ಅವರು ಇದೇ ವೇಳೆ ಒಂದಾದ 4 ಜೋಡಿಗಳು ಪರಸ್ಪರ ಹೂಮಾಲೆ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ನಂಬಿಕೆಯಿಂದ ಜೀವನ ನಡೆಸೋದಾಗಿ ಸಹಿ ಹಾಕಿ ಒಪ್ಪಿಗೆ ಸೂಚಿಸಿದ್ದಾರೆ.